ಗುಡ್ ಆಫ್ಟರ್ನೂನ್ ಡಿಯರ್ ಸ್ಟೂಡೆಂಟ್ಸ್. ಈಗಾಗಲೇ PUC ಸೆಕೆಂಡ್ ಇಯರ್ ಎಕ್ಸಾಮಿನೇಷನ್ ಶುರುವಾಗಿದ್ದು ನಿನ್ನೆ ತಾನೇ ಮ್ಯಾಥಮೆಟಿಕ್ಸ್ ಪೇಪರ್ ಮುಗೀತು. ಹಾಗಾಗಿ ಇವಾಗ 26 ಅಂದರೆ 26ನೇ ತಾರೀಕು ಕೆಮಿಸ್ಟ್ರಿ ಪೇಪರ್ ಇರೋದು. ಅದಕ್ಕೋಸ್ಕರ ನಾನು ಇವತ್ತು ನಿಮಗೆ ಅತಿ ಕಡಿಮೆ ಟೈಮ್ನಲ್ಲಿ ಈ 2 ದಿವಸದಲ್ಲಿ 24 ಮತ್ತು 25 ಬಹಳಷ್ಟು ವಿದ್ಯಾರ್ಥಿಗಳು ಕನ್ಫ್ಯೂಸ್ ನಲ್ಲಿ ಇರಬಹುದು. ಮೊದಲು ಏನು ಓದಬೇಕು ಎಕ್ಸಾಮಿನೇಷನ್ಗೆ, ಡ್ಯೂ ಟು ಕೋವಿಡ್ ಆಫ್ಲೈನ್ ಆನ್ಲೈನ್ ಕ್ಲಾಸಸ್ ಆಗಿರೋದ್ರಿಂದ ಬಹಳಷ್ಟು ಗೊಂದಲದಲ್ಲಿದ್ದಾರೆ. ನಾನು ನಿಮಗೆ ಇವಾಗ ಕಂಪ್ಲೀಟ್ಲಿ ಕ್ಲಿಯರ್ ಆಗಿ ಕ್ವಶನ್ ನಂಬರ್ ಜೊತೆಗೆ ಫಿಕ್ಸ್ಡ್ ಕ್ವಶನ್ ಬರುವಂತಹ ಟಾಪಿಕ್ಸ್ಗಳನ್ನು ಇಲ್ಲಿ ಡಿಸ್ಕಸ್ ಮಾಡ್ತೇನೆ. ಸೊ ನೀವು ಈ ವಿಡಿಯೋಯಿಂದ ಕ್ವಶನ್ ನಂಬರ್ ಜೊತೆಗೆ ಫಿಕ್ಸ್ಡ್ ಕ್ವಶನ್ಸ್ ಅಂದ್ರೆ ಮಿನಿಮಮ್ 30 ಮಾರ್ಕ್ಸ್ ಯಾವ ರೀತಿ ನೀವು ಗ್ರ್ಯಾಬ್ ಮಾಡ್ಕೋಬಹುದು. ಯಾರು ಇನ್ನೂ ಕೂಡ ಓದಿಲ್ಲ, ಇವತ್ತಿನ ವಿಡಿಯೋ ನೋಡಿದ ತಕ್ಷಣ ನೀವು ಈ ಟಾಪಿಕ್ಸ್ ಅನ್ನು ಓದಿದ್ರೆ ಮಿನಿಮಮ್ 30 ಮಾರ್ಕ್ಸ್ ಬರೋದು ಕಂಪಲ್ಸರಿ. ಅದೇ ರೀತಿ ಯಾರು ಸ್ಕೋರ್ ಮಾಡೋರಿದ್ದೀರಿ, ಯಾರು ಓದೋರಿದ್ದೀರಿ, ಅಂದ್ರೆ ಯಾರು ಸ್ಕೋರ್ ಮಾಡೋರಿದ್ದೀರಿ, ಓದೋಕ್ಕಿಂತ ಪ್ರಿಪರೇಷನ್ಕಿಂತ ಬಿಫೋರ್ ಈ ಕ್ವಶನ್ಸ್ ಅನ್ನ ಓದಿದ ತಕ್ಷಣ ಈ ಕ್ವಶನ್ಸ್ ಅನ್ನ ಮೊದಲು ಮಾಡಿ ಅಂತ ಹೇಳ್ತೇನೆ. ಸೊ ಟೈಮ್ ವೇಸ್ಟ್ ಮಾಡದೆ ಹೋಗೋಣ. ಮೊದಲನೇದು ಪಾರ್ಟ್ ಸಿ ಇನ್ಆರ್ಗ್ಯಾನಿಕ್ ಕೆಮಿಸ್ಟ್ರಿ. ಅಲ್ಲಿ ಬಹಳಷ್ಟು ಫಿಕ್ಸ್ಡ್ ಕ್ವಶನ್ಸ್ ಇದಾವೆ. ದಟ್ ಈಸ್ ಕ್ವಶನ್ ನಂಬರ್ 27. ಅದರಲ್ಲಿ ಮ್ಯಾನುಫ್ಯಾಕ್ಚರ್ ಆಫ್ ನೈಟ್ರಿಕ್ ಆಸಿಡ್ ಆರ್ ಮ್ಯಾನುಫ್ಯಾಕ್ಚರ್ ಆಫ್ ಸಲ್ಫ್ಯೂರಿಕ್ ಆಸಿಡ್ ಆರ್ ಮ್ಯಾನುಫ್ಯಾಕ್ಚರ್ ಆಫ್ ಅಮೋನಿಯಾ. ಮ್ಯಾನುಫ್ಯಾಕ್ಚರ್ ಆಫ್ ನೈಟ್ರಿಕ್ ಆಸಿಡ್ Ostwald process, manufacture of ammonia by Haber's process, and manufacture of sulfuric acid by contact process. So contact process ಈ 3 ಕ್ವಶನ್ಸ್ ನಲ್ಲಿ ಒಂದು ಕ್ವಶನ್ ಫಿಕ್ಸ್ ಆಗಿ ಬರುವುದು. ಅದು 3 ಮಾರ್ಕ್ಸ್. ಕ್ವಶನ್ ನಂಬರ್ 27 ಚಾಪ್ಟರ್ ಪಿ ಬ್ಲಾಕ್ ಎಲಿಮೆಂಟ್ಸ್. ಪಿ ಬ್ಲಾಕ್ ಎಲಿಮೆಂಟ್ಸ್ ನಲ್ಲಿ 15 ಗ್ರೂಪ್, 16 ಗ್ರೂಪ್, 17 ಗ್ರೂಪ್, 18 ಗ್ರೂಪ್ ತನಕ ಇದೆ. ಬಟ್ ಅಷ್ಟೆಲ್ಲ ಓದೋದಕ್ಕಿಂತಲೂ 3 ಮಾರ್ಕ್ಸ್ ಈಸಿಲಿ ನೀವು ಗ್ರ್ಯಾಬ್ ಮಾಡ್ಕೋಬಹುದು. ಕ್ವಶನ್ ನಂಬರ್ 27 ಓನ್ಲಿ 3 ಟಾಪಿಕ್ಸ್. ದಟ್ ಈಸ್ ಮ್ಯಾನುಫ್ಯಾಕ್ಚರ್ ಆಫ್ ನೈಟ್ರಿಕ್ ಆಸಿಡ್ ಬೈ Ostwald's process, ಮ್ಯಾನುಫ್ಯಾಕ್ಚರ್ ಆಫ್ ammonia by Haber's process, manufacture of sulfuric acid by contact process. 3 ಮಾರ್ಕ್ಸ್ ಇಲ್ಲಿ ಕಂಪಲ್ಸರಿ ಬರೋದು ವಿತ್ ಬ್ಯಾಲೆನ್ಸ್ಡ್ ಕೆಮಿಕಲ್ ಇಕ್ವೇಶನ್, ಆಪ್ಟಿಮಮ್ ಕಂಡೀಷನ್ಸ್, ಟೆಂಪರೇಚರ್, ಪ್ರೆಷರ್ ಕರೆಕ್ಟ್ ಆಗಿ ಬರೀಬೇಕು. ನೆಕ್ಸ್ಟ್ ಕ್ವಶನ್ ನಂಬರ್ 31 ದಟ್ ಈಸ್ ಇನ್ಆರ್ಗ್ಯಾನಿಕ್ ಕೆಮಿಸ್ಟ್ರಿ. ಅದೇ ರೀತಿ ಡಿ ಅಂಡ್ ಎಫ್ ಬ್ಲಾಕ್ ಎಲಿಮೆಂಟ್ಸ್. ಅಲ್ಲಿ ನೀವು 2 ಈಕ್ವೇಶನ್ಸ್, ಬರೀ 2 ಈಕ್ವೇಶನ್ಸ್ ಮಾಡಿದ್ರೆ 3 ಮಾರ್ಕ್ಸ್ ಈಸಿಲಿ ಬರೋದು. ಅದು ಮ್ಯಾನುಫ್ಯಾಕ್ಚರ್ ಆಫ್ ಪೊಟ್ಯಾಷಿಯಂ ಡೈಕ್ರೋಮೇಟ್ K2Cr2O7 3 ಮಾರ್ಕ್ಸ್. 3 ಸ್ಟೆಪ್ಸ್ ಇದಾವೆ. 3 ಈಕ್ವೇಶನ್ಸ್ ವಿತ್ ಬ್ಯಾಲೆನ್ಸ್ ಈಕ್ವೇಶನ್ಸ್ ಎಕ್ಸ್ಪ್ಲನೇಷನ್ ಜೊತೆಗೆ ಬರೀಬೇಕು. ಕೆಲವೊಂದ್ಸಲ ಬರೀ ಬ್ಯಾಲೆನ್ಸ್ ಈಕ್ವೇಶನ್ ಕೇಳ್ತಾನೆ, ಬ್ಯಾಲೆನ್ಸ್ ಈಕ್ವೇಶನ್ ಕೂಡ ಬರೀಬಹುದು. ಅದೇ ರೀತಿ ಮ್ಯಾನುಫ್ಯಾಕ್ಚರ್ ಆಫ್ ಪೊಟ್ಯಾಷಿಯಂ ಪರ್ಮ್ಯಾಂಗನೇಟ್ KMnO4 ಫ್ರಮ್ ಪೈರೋಲುಸೈಡ್ MnO2. ಅದರಲ್ಲಿ 2 ಸ್ಟೆಪ್ಸ್ ಇದಾವೆ. 2 ಬ್ಯಾಲೆನ್ಸ್ಡ್ ಈಕ್ವೇಶನ್ಸ್ ಅನ್ನು ಬರೀಬೇಕು. ಎರಡರಲ್ಲಿ ಒಂದು ಫಿಕ್ಸ್ ಕೇಳ್ತಾನೆ. ಪ್ರತಿ ವರ್ಷ ಕ್ವಶನ್ ನಂಬರ್ ಮೊದಲು ಬೇರೆಯಾಗಿತ್ತು. ಈ ವರ್ಷ ಕ್ವಶನ್ ನಂಬರ್ 31 ನಲ್ಲಿ ಕೇಳೋ ಪ್ರೊಬ್ಯಾಬಿಲಿಟಿ ಇದೆ. ಅಂದ್ರೆ ಕಂಪಲ್ಸರಿ 31 ನಲ್ಲಿ ಕೇಳ್ತಾನೆ. ಡಿ ಅಂಡ್ ಎಫ್ ಬ್ಲಾಕ್ ಎಲಿಮೆಂಟ್ಸ್, ಮ್ಯಾನುಫ್ಯಾಕ್ಚರ್ ಆಫ್ ಪೊಟ್ಯಾಷಿಯಂ ಡೈಕ್ರೋಮೇಟ್ ಅಂಡ್ ಮ್ಯಾನುಫ್ಯಾಕ್ಚರ್ ಆಫ್ ಪೊಟ್ಯಾಷಿಯಂ ಪರ್ಮ್ಯಾಂಗನೇಟ್, ಎರಡರಲ್ಲಿ ಒಂದು ಫಿಕ್ಸ್. ಅದೇ ರೀತಿ ಕ್ವಶನ್ ನಂಬರ್ 33. ನೆಕ್ಸ್ಟ್ ಮುಂದೆ ಹೋಗೋಣ. ಕ್ವಶನ್ ನಂಬರ್ 33 ಚಾಪ್ಟರ್ ಕೋಆರ್ಡಿನೇಷನ್ ಕಂಪೌಂಡ್ಸ್. ಚಾಪ್ಟರ್ ಬಂದ್ಬಿಟ್ಟು ಕೋಆರ್ಡಿನೇಷನ್ ಕಂಪೌಂಡ್ಸ್. ಎಲ್ಲರಿಗೂ ಗೊತ್ತು ಕೋಆರ್ಡಿನೇಷನ್ ಕಂಪೌಂಡ್ ಬಹಳ ಇಂಪಾರ್ಟೆಂಟ್ ಇದೆ. ಅದರಲ್ಲಿ ಅತ್ಯಂತ ಇಂಪಾರ್ಟೆಂಟ್ ಇರುವಂತ ಟಾಪಿಕ್ ಏನಂತಂದ್ರೆ VBT, ವ್ಯಾಲೆನ್ಸ್ ಬಾಂಡ್ ಥಿಯರಿ. ಈ ವ್ಯಾಲೆನ್ಸ್ ಬಾಂಡ್ ಥಿಯರಿ ಯೂಸ್ ಮಾಡಿಕೊಂಡು ಹೈಬ್ರಿಡೈಸೇಷನ್, ಜಾಮೆಟ್ರಿ ಹಾಗೂ ಮ್ಯಾಗ್ನೆಟಿಕ್ ಪ್ರಾಪರ್ಟಿಯನ್ನು ಎಕ್ಸ್ಪ್ಲೇನ್ ಮಾಡಬೇಕು. ನಮ್ಮ ಸಿಲೆಬಸ್ ನಲ್ಲಿರೋದು 4 ಎಕ್ಸಾಂಪಲ್ಸ್, 4 ಕಾಂಪ್ಲೆಕ್ಸಸ್. ಇಲ್ಲಿ ನೀವು ಸ್ಕ್ರೀನ್ ಮೇಲೆ ನೋಡ್ಬೋದು. CONH3 6+3, COF6-3 and NiCN4-2 and NiCl4-2. ಈ 4 ಎಕ್ಸಾಂಪಲ್ ನಲ್ಲಿ ಒಂದು ಫಿಕ್ಸ್ ಕೇಳ್ತಾನೆ. ನೀವು 2-3 ಸ್ಟೆಪ್ಸ್ ನಲ್ಲಿ ಜಾಮೆಟ್ರಿ, ಹೈಬ್ರಿಡೈಸೇಷನ್, ಜಾಮೆಟ್ರಿ ಹಾಗೂ ಮ್ಯಾಗ್ನೆಟಿಕ್ ಪ್ರಾಪರ್ಟಿಯನ್ನು ಬರೆದ್ಬಿಟ್ರೆ ಕಂಪಲ್ಸರಿ ನಿಮಗೆ 3 ಮಾರ್ಕ್ಸ್ ಸಿಗುತ್ತೆ. ಅದರಲ್ಲಿ ಈ ಎಕ್ಸ್ಪ್ಲನೇಷನ್ ಸ್ಟೆಪ್ ವೈಸ್ ಬರೆದ ಮೇಲೆ ಲಾಸ್ಟಿಗೆ ನೀವು ಬರೀಲೇಬೇಕು. ಹೈಬ್ರಿಡೈಸೇಷನ್, ಜಾಮೆಟ್ರಿ ಹಾಗೂ ಮ್ಯಾಗ್ನೆಟಿಕ್ ಪ್ರಾಪರ್ಟಿ. ಸೊ ಕೋಆರ್ಡಿನೇಷನ್ ಕಂಪೌಂಡ್ ನಲ್ಲಿ 3 ಕ್ವಶನ್ಸ್ ಬರೆಯೋದಿದೆ. ಪಾರ್ಟ್ ಸಿ ಸೆಕ್ಷನ್ ನಲ್ಲಿ 1 ಕ್ವಶನ್ ಫಿಕ್ಸ್ ಆಗಿ ಓದಾಗಿದೆ. ದಟ್ ಈಸ್ ಕ್ವಶನ್ ನಂಬರ್ 33. ದಟ್ ಈಸ್ ಆಲ್ಸೋ ಫಾರ್ 3 ಮಾರ್ಕ್ಸ್. ಅಂಡ್ ಲೆಟ್ ಅಸ್ ಕಮ್ ಟು ದ ಪಾರ್ಟ್ ಡಿ ಸೆಕ್ಷನ್. ಪಾರ್ಟ್ ಡಿ ನಲ್ಲಿ 4th ಬಿಟ್ ದಟ್ ಈಸ್ ಫಿಸಿಕಲ್ ಕೆಮಿಸ್ಟ್ರಿ. ಅಲ್ಲಿ ನೀವು 5 ಕ್ವಶನ್ಸ್ ಇದಾವೆ. ನಿಮಗೆ 5 ಕ್ವಶನ್ಸ್ ನಲ್ಲಿ ಬರೀ 3 ಬರೀಬೇಕು. ಅದರಲ್ಲಿ 3 ಕ್ವಶನ್ಸ್ ನಲ್ಲಿ ಒಂದೊಂದು ಬಿಟ್ ಫಿಕ್ಸ್ ಅದಾವೆ. ಅದರಲ್ಲಿ ಚಾಪ್ಟರ್ ಸಾಲಿಡ್ ಸ್ಟೇಟ್ಸ್ ಕ್ವಶನ್ ನಂಬರ್
36 ಎಲ್ಲರಿಗೂ ಗೊತ್ತಿರುವ ಹಾಗೆ ಕ್ಯಾಲ್ಕುಲೇಟ್ ದ ಪ್ಯಾಕಿಂಗ್ ಎಫಿಷಿಯನ್ಸಿ ಆಫ್ ಐದರ್ ಸಿಂಪಲ್ ಕ್ಯೂಬಿಕ್ ಯೂನಿಟ್ ಸೆಲ್, ಪ್ರಿಮಿಟಿವ್ ಯೂನಿಟ್ ಸೆಲ್. ಸೆಕೆಂಡ್ BCC and third is FCC, ಬಾಡಿ ಸೆಂಟರ್ ಕ್ಯೂಬಿಕ್ ಯೂನಿಟ್ ಸೆಲ್, ಫೇಸ್ ಸೆಂಟರ್ ಕ್ಯೂಬಿಕ್ ಯೂನಿಟ್ ಸೆಲ್. ಈ ಮೂರರಲ್ಲಿ ಒಂದು ಫಿಕ್ಸ್ಡ್ ಡೆರಿವೇಶನ್ ಬರುತ್ತೆ, ಅದು 3 ಮಾರ್ಕ್ಸ್ಗೆ. ಸೊ ಎಲ್ಲರೂ ಡಯಾಗ್ರಾಮ್ ಹಾಕಿ ಡೆರಿವೇಶನ್ ಮಾಡಿ ಪ್ಯಾಕಿಂಗ್ ಎಫಿಷಿಯನ್ಸಿ ಫಾರ್ಮುಲಾನ ಅಪ್ಲೈ ಮಾಡಿ ಸಿಂಪಲ್ ಕ್ಯೂಬ್ ಆಗಿರ್ಬೋದು, BCC ಆಗಿರ್ಬೋದು, FCC ಆಗಿರ್ಬೋದು, ಈ ಮೂರರಲ್ಲಿ ಯಾವ್ದಾದ್ರು ಒಂದು ಪ್ಯಾಕಿಂಗ್ ಎಫಿಷಿಯನ್ಸಿ ಕಂಡುಹಿಡಿಯೋದಕ್ಕೆ ಕಂಪಲ್ಸರಿ ಕ್ವಶನ್ ಬರುವುದು ಕ್ವಶನ್ ನಂಬರ್ 36 ನಲ್ಲಿ. ಅದೇ ರೀತಿ ಇದು ಫಿಸಿಕಲ್ ಕೆಮಿಸ್ಟ್ರಿ 36 ನಲ್ಲಿ ಇರುವಂತ 3 ಮಾರ್ಕ್ಸ್ ಫಸ್ಟ್ ಕ್ವಶನ್ ಫಿಕ್ಸ್ ಕ್ವಶನ್ ಬಿಡದೆ ಹೋಗ್ಬೇಡ್ರಿ. ಮತ್ತೆ ಇದರ 36B ಏನಿರುತ್ತಲ್ಲ ಅದು ಡೆನ್ಸಿಟಿ ಪ್ರಾಬ್ಲಮ್ ಆಗಿರ್ಬೋದು ಅಥವಾ ಫ್ರಾಂಕಲ್ ಡಿಫೆಕ್ಟ್, ಸ್ಕಾಟ್ಕಿ ಡಿಫೆಕ್ಟ್ ಆಗಿರ್ಬೋದು, ಬಟ್ ಫಿಕ್ಸ್ ಆಗಿರುವುದು ಕ್ಯಾಲ್ಕುಲೇಷನ್ ಆಫ್ ಅ ಪ್ಯಾಕಿಂಗ್ ಎಫಿಷಿಯನ್ಸಿ ಆಫ್ ಸಿಂಪಲ್ ಕ್ಯೂಬ್, BCC, FCC ಫಾರ್ 3 ಮಾರ್ಕ್ಸ್. ಅಂಡ್ ಇಲ್ಲಿ ಕಂಪಲ್ಸರಿ ಸ್ಟೆಪ್ಸ್ ಗಳಿಗೆ ಮಾರ್ಕ್ಸ್ ಇದೆ, ಫಾರ್ಮುಲಾ ಬರಿಬೇಕು, ಡಯಾಗ್ರಾಮ್ ಬರಿಬೇಕು, ಅದೇ ರೀತಿ ಲಾಸ್ಟ್ ಗೆ ಪ್ಯಾಕಿಂಗ್ ಎಫಿಷಿಯನ್ಸಿ ಕರೆಕ್ಟ್ ಆಗಿ ಬರಿಬೇಕು. ನೆಕ್ಸ್ಟ್ ಬಂದ್ಬಿಟ್ಟು ಕ್ವಶನ್ ನಂಬರ್ 37, ದಟ್ ಇಸ್ ಚಾಪ್ಟರ್ ಈ ಸೊಲ್ಯೂಷನ್ಸ್ ನಲ್ಲಿ ಒಂದು ಪ್ರಾಬ್ಲಮ್ ಕೇಳ್ತಾನೆ, ದಟ್ ಈಸ್ ಫ್ರಮ್ ದ ಕೊಲಿಗೇಟಿವ್ ಪ್ರಾಪರ್ಟಿ, ಕ್ಯಾಲ್ಕುಲೇಷನ್ ಆಫ್ ದ ಮೋಲಾರ್ ಮಾಸ್, ಮಾಲಿಕ್ಯುಲರ್ ಮಾಸ್ ಆಫ್ ದ ಸಲ್ಯೂಟ್ ಇನ್ ದ ಸಾಲ್ವೆಂಟ್ ಆಫ್ ಅ ಡೈಲ್ಯೂಟ್ ಸೊಲ್ಯೂಷನ್ಸ್. ಅದರಲ್ಲಿ ಬಂದ್ಬಿಟ್ಟು 4 ಟಾಪಿಕ್ಸ್ ಇದಾವೆ. ರಿಲೇಟಿವ್ ಲೋವರಿಂಗ್ ಆಫ್ ವೇಪರ್ ಪ್ರೆಷರ್ ಆಗಿರ್ಬೋದು, ಎಲಿವೇಶನ್ ಇನ್ ದ ಬಾಯ್ಲಿಂಗ್ ಪಾಯಿಂಟ್, ಡಿಪ್ರೆಷನ್ ಇನ್ ದ ಫ್ರೀಸಿಂಗ್ ಪಾಯಿಂಟ್ ಹಾಗೂ ಆಸ್ಮೋಟಿಕ್ ಪ್ರೆಷರ್. ಸೊ ಈ 4 ಟಾಪಿಕ್ ನಲ್ಲಿ ಒಂದು ಅಪ್ಲೈಡ್ ಪ್ರಾಬ್ಲಮ್ ಬರುತ್ತೆ, ದಟ್ ಈಸ್ ಆಲ್ಸೋ ಕ್ಯಾಲ್ಕುಲೇಷನ್ ಆಫ್ ದ ಮಾಲಿಕ್ಯುಲರ್ ಮಾಸ್ ಆಫ್ ದ ಸಲ್ಯೂಟ್. ಸೊ ಯಾರು ಓದಿಲ್ಲ ಇವಾಗ ಟಾಪಿಕ್ಸ್ ಗಳನ್ನು ಓದಿ ಡೆಫಿನೆಟ್ಲಿ ಫಾರ್ಮುಲಾನ ಬೈ ಹಾರ್ಟ್ ಮಾಡಿ, ಫಾರ್ಮುಲಾನ ಅಪ್ಲೈ ಮಾಡಿ, ಕ್ವಶನ್ ಅನ್ನು ಸರಿಯಾಗಿ ಓದಿ, ಮಾಲಿಕ್ಯುಲರ್ ಮಾಸ್ ಆಫ್ ದ ಸಲ್ಯೂಟ್ ಕಂಡುಹಿಡಿಯೋದು ರಿಲೇಟಿವ್ ಲೋವರಿಂಗ್ ಆಫ್ ವೇಪರ್ ಪ್ರೆಷರ್ ಆಗಿರ್ಬೋದು, ಎಲಿವೇಶನ್ ಇನ್ ದ ಬಾಯ್ಲಿಂಗ್ ಪಾಯಿಂಟ್ ಕೊಡಬಹುದು, ಅಥವಾ ಡಿಪ್ರೆಷನ್ ಇನ್ ದ ಫ್ರೀಸಿಂಗ್ ಪಾಯಿಂಟ್ ಅಥವಾ ಆಸ್ಮೋಟಿಕ್ ಪ್ರೆಷರ್ ಇಂದ ಕ್ವಶನ್ ಕೇಳಬಹುದು. ಸೊ ಚಾಪ್ಟರ್ ಸೊಲ್ಯೂಷನ್ಸ್ ಇಂದ ಫಿಕ್ಸ್ಡ್ ಟಾಪಿಕ್ ಇರೋದು colligative property in the form problem, that is 3 marks, question number 37 fix. ಯಾವುದೇ ಗೊಂದಲ ಬೇಡ, 37 ಬರುವುದು colligative property problem. ನೆಕ್ಸ್ಟ್ ಬಂದ್ಬಿಟ್ಟು ಕ್ವಶನ್ ನಂಬರ್ 39. ಇಲ್ಲಿ ಒಂದು ಫಿಕ್ಸ್ಡ್ ಟಾಪಿಕ್ ಇದೆ, 2 ಡೆರಿವೇಶನ್ಸ್ ಇದಾವೆ. 2 ಡೆರಿವೇಶನ್, ಪ್ರತಿ ಡೆರಿವೇಶನ್ 3 ಮಾರ್ಕ್ಸ್ ಇದೆ. ದಟ್ ಚಾಪ್ಟರ್ ಫಿಸಿಕಲ್ ಕೆಮಿಸ್ಟ್ರಿ ಕೆಮಿಕಲ್ ಕೈನೆಟಿಕ್ಸ್ 4th ಯೂನಿಟ್. ಅದರಲ್ಲಿ ಡಿರೈವ್ ದ ಇಂಟಿಗ್ರೇಟೆಡ್ ರೇಟ್ ಇಕ್ವೇಶನ್ ಫಾರ್ ದ ರೇಟ್ ಕಾನ್ಸ್ಟೆಂಟ್ ಆಫ್ 0 ಆರ್ಡರ್ ಆಗಿರ್ಬೋದು, ಇಲ್ಲ ಅಂತಂದ್ರೆ ಫಸ್ಟ್ ಆರ್ಡರ್ ರಿಯಾಕ್ಷನ್ ಆಗಿರ್ಬೋದು. 0 ಆರ್ಡರ್ ಕೇಳಿದ್ರೆ 0 ಆರ್ಡರ್ ಬರೀರಿ, ಫಸ್ಟ್ ಆರ್ಡರ್ ಕೇಳಿದ್ರೆ ಫಸ್ಟ್ ಆರ್ಡರ್ ರಿಯಾಕ್ಷನ್ ಬರೀಬೇಕು. ಸೊ ಬಹಳ ಈಸಿನೇ ಇದೆ, ಪ್ರಾಕ್ಟೀಸ್ ಮಾಡಿ 3 ಮಾರ್ಕ್ಸ್ ಈಸಿಲಿ ನೀವು ಗ್ರಾಪ್ ಮಾಡ್ಕೋಬಹುದು. ದಟ್ ಈಸ್ 3 ಕ್ವಶನ್ಸ್ ಕಂಪಲ್ಸರಿ ಬರೆಯೋದಿದೆ. ನೀವು ಚೂಸ್ ಮಾಡಬೇಕಾಗಿರೋದು ಕ್ವಶನ್ ನಂಬರ್ 36, ಕ್ವಶನ್ ನಂಬರ್ 37, ಕ್ವಶನ್ ನಂಬರ್ 39. ಇನ್ನೂವರೆಗೂ ಯಾರು ಕೆಮಿಸ್ಟ್ರಿ ಓದೇ ಇಲ್ಲ, ಈ 3 ಕ್ವಶನ್ಸ್ ಅನ್ನ ಓದ್ರಿ. 9 ಮಾರ್ಕ್ಸ್ ನಿಮಗೆ ಫಿಸಿಕಲ್ ಕೆಮಿಸ್ಟ್ರಿ ಪಾರ್ಟ್ ಡಿ ಸೆಕ್ಷನ್ ಇಂದ ಬಂದ್ಬಿಡುತ್ತೆ. ನೀವು ಬರಿಬೇಕಾಗಿರೋದು 15 ಮಾರ್ಕ್ಸ್ಗೆ ಬರ್ತಿರೋದು 9, ಉಳಿದಿರೋದು ನೀವು ಸ್ಕೋರ್ ಸಲುವಾಗಿ ಓದ್ಕೋಬಹುದು. ನೆಕ್ಸ್ಟ್ ಪಾರ್ಟ್ ಡಿ ಆರ್ಗ್ಯಾನಿಕ್ ಕೆಮಿಸ್ಟ್ರಿ. ಇದರಲ್ಲಿ ಔಟ್ ಆಫ್ 8 ಕ್ವಶನ್ಸ್ ಯು ನೀಡ್ ಟು ಅಟೆಂಪ್ಟ್ ಓನ್ಲಿ 4. ಅದರಲ್ಲಿ ಬಹಳಷ್ಟು ಆಪ್ಷನ್ ಇದೆ ಈ ವರ್ಷ. ಕ್ವಶನ್ ನಂಬರ್ 42 ಹ್ಯಾಲೋ ಅಲ್ಕೆನ್ಸ್ ಹ್ಯಾಲೋರಿನ್ ಚಾಪ್ಟರ್. ಅದರಲ್ಲಿ 2 ಮೆಕ್ಯಾನಿಸಮ್ ಇದೆ, ಬಹಳ ಚಿಕ್ಕ ಮೆಕ್ಯಾನಿಸಮ್, SN1 ಮೆಕ್ಯಾನಿಸಮ್ ಅಂಡ್ SN2 ಮೆಕ್ಯಾನಿಸಮ್. 2 ಮೆಕ್ಯಾನಿಸಮ್ ನಲ್ಲಿ ಒಂದು ಮೆಕ್ಯಾನಿಸಮ್ ಕಂಪಲ್ಸರಿ ಕೇಳ್ತಾನೆ, ದಟ್ ಈಸ್ ಕನ್ವರ್ಷನ್ ಆಫ್ ಟರ್ಷರಿ ಬ್ಯೂಟೈಲ್ ಬ್ರೋಮೈಡ್ ಇಂಟು ಟರ್ಷರಿ ಬ್ಯೂಟೈಲ್ ಆಲ್ಕೋಹಾಲ್, conversion of chloromethane by SN1 mechanism, or conversion of chloromethane to methanol by SN2 mechanism. 2 mechanism ನಲ್ಲಿ ಒಂದು mechanism compulsory ಅದಕ್ಕೆ related questions mechanism related definitely ಒಂದು mechanism ಬರುತ್ತೆ, that is for 3 marks or 2 marks. Next halo alkane halorin chapter ಆಯ್ತು. question number 43, one question will be fixed. The chapter will be alcohol, phenols and ethers. ಮತ್ತೊಂದು ಸೆಕೆಂಡ್ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಚಾಪ್ಟರ್ alcohol, phenols, ether. ಇದರಲ್ಲಿ ಒಂದು ಡೆರಿವೇಶನ್ ಇದೆ, ಅದು ಕಂಪಲ್ಸರಿ ಫಿಕ್ಸ್ಡ್ ಕ್ವಶನ್ ಆಗಿದೆ, ಪ್ರತಿ ವರ್ಷ ಕೇಳುವಂತ ಕ್ವಶನ್. ದಟ್ ಈಸ್ ರೈಟ್ 3 steps involved in the mechanism of acid catalyzed dehydration of alcohol to alkene, ಅಥವಾ ಎಕ್ಸಾಂಪಲ್ ತಗೊಂಡು ಬರೀಬಹುದು ethanol to ethene. ದಟ್ ಈಸ್ 3 steps ಇದಾವೆ. 3 steps ಹೆಡ್ಲೈನ್ ಮತ್ತೆ ರಿಯಾಕ್ಷನ್, ಹೆಡ್ಲೈನ್ ಮತ್ತೆ ರಿಯಾಕ್ಷನ್, 3 ರಿಯಾಕ್ಷನ್ಸ್ ಅನ್ನು ಬರೀಬೇಕು. 3 step 3 marks, each step carries 1 marks. ಸೊ ಕ್ವಶನ್ ನಂಬರ್ 43 ಸ್ಟ್ರೆಸ್ ಮಾಡ್ತಿದ್ದೇನೆ, mechanism of acid catalyzed dehydration of ethanol to ethene, fixed question from the alcohol, phenols and ethers. ಈ ಸೆಕ್ಷನ್ ಅಲ್ಲಿ ಆಲ್ಕೋಹಾಲ್ ಇಂದ 2 questions ಬರುತ್ತೆ, ಬಟ್ ಫಿಕ್ಸ್ ಇರೋದು dehydration of ethanol to ethene. ಸೊ ಕ್ವಶನ್ ನಂಬರ್ 47 ಅಮೈನ್ಸ್. ಇಲ್ಲಿ
ಎರಡು ನೇಮ್ಡ್ ರಿಯಾಕ್ಷನ್ಸ್ಗಳಿಗೆ ಜಾಸ್ತಿ ಸ್ಟ್ರೆಸ್ ಕೊಡಬೇಕು, ಹಾಫ್ಮನ್ ಬ್ರೋಮೈಡ್ ಡಿಗ್ರೇಡೇಷನ್ ರಿಯಾಕ್ಷನ್ ಆರ್ ಕಾರ್ಬೈಲಮೈನ್ ರಿಯಾಕ್ಷನ್. ಸೊ ಇವೆರಡು ರಿಯಾಕ್ಷನ್ ಅಪ್ಲೈಡ್ ಮಾಡಿ ಕೇಳ್ಬೋದು, ಡೈರೆಕ್ಟ್ ಕೇಳ್ಬೋದು, ಅದಕ್ಕೆ ರಿಲೇಟೆಡ್ ನೀವು ಕಂಪ್ಲೀಟ್ ವಿತ್ ಎಕ್ಸಾಂಪಲ್ಸ್ ಜೊತೆಗೆ ಓದ್ಕೋಬೇಕು. ಕೆಲವೊಂದ್ಸಲ ರಿಯಾಕ್ಷನ್ ಕೊಟ್ಟು ಕಂಪ್ಲೀಟ್ ಮಾಡಂತ ಹೇಳ್ತಾನೆ, ಕೆಲವೊಂದ್ಸಲ ಎಕ್ಸಾಂಪಲ್ ಇಂದ ಎಕ್ಸ್ಪ್ಲೈನ್ ಮಾಡಂತ ಹೇಳ್ತಾನೆ, ಕೆಲವೊಂದ್ಸಲ ಜನರಲ್ ಇಕ್ವೇಶನ್ ಬರಿ ಅಂತ ಹೇಳ್ತಾನೆ. ಸೊ ಯು ಹ್ಯಾವ್ ಟು ಬಿ ಪರ್ಫೆಕ್ಟ್ ಆನ್ ಹಾಫ್ಮನ್ ಬ್ರೋಮೈಡ್ ಡಿಗ್ರೇಡೇಷನ್ ರಿಯಾಕ್ಷನ್ ಫಾರ್ ದ preparation of primary amine and carbylamine reaction for the primary amine. Next, question number 49. ಇಲ್ಲಿ ಒಂದು ಹಾವರ್ತ್ ಸ್ಟ್ರಕ್ಚರ್ ಬರುತ್ತೆ, ಚಾಪ್ಟರ್ biomolecules. So there will be 3 disaccharides, that sucrose, maltose and lactose is there for our syllabus. ನಮ್ಮ ಸಿಲೆಬಸ್ ಇರೋದು ಸುಕ್ರೋಸ್, ಮಾಲ್ಟೋಸ್ ಮತ್ತು ಲ್ಯಾಕ್ಟೋಸ್. ಸೊ ಎಲ್ಲರೂ 3 ಸ್ಟ್ರಕ್ಚರ್ಸ್ ಗಳನ್ನ ಪ್ರಾಕ್ಟೀಸ್ ಮಾಡಬೇಕು. ಪ್ರತಿ ಸ್ಟ್ರಕ್ಚರ್ ಕರೆಕ್ಟ್ ಆಗಿ ಪ್ರಾಕ್ಟೀಸ್ ಮಾಡಿ 3 ಸ್ಟ್ರಕ್ಚರ್ ನಲ್ಲಿ 1 ಸ್ಟ್ರಕ್ಚರ್ ಫಿಕ್ಸ್ ಆಗಿ ಬರುತ್ತೆ, ದಟ್ ಈಸ್ ಫಾರ್ 2 marks. ಅಂಡ್ ಲಾಸ್ಟ್ಲಿ ಕ್ವಶನ್ ನಂಬರ್ 50, ದಟ್ ಈಸ್ ಪಾಲಿಮರ್. ಅದರಲ್ಲಿ ಅವನು ಪ್ರಿಪರೇಷನ್ ಕೇಳಬಹುದು ಅಥವಾ ಯಾವುದೇ ಪಾಲಿಮರ್ದು ಮಾನೋಮರ್ ಹೆಸರುಗಳನ್ನು ಕೇಳಬಹುದು. ಅದಕ್ಕೋಸ್ಕರ ನಾನು ಇಲ್ಲಿ ಇಂಪಾರ್ಟೆಂಟ್ ನೀವು ಸ್ಕ್ರೀನ್ ಮೇಲೆ ನೋಡಬಹುದು 5 ಪಾಲಿಮರ್ಸ್ ಗಳನ್ನ ನಾನು ಸೆಲೆಕ್ಟ್ ಮಾಡಿದ್ದೀನಿ. ದಟ್ ಇಸ್ ನೈಲಾನ್ 6,6, ನೈಲಾನ್ 6, ಡೆಕ್ರಾನ್ ಆರ್ ಟೆರಿಲಿನ್, ಬೂನಾ ಎನ್, ಬೂನಾ ಎಸ್ ಮತ್ತು ನಿಯೋಪ್ರಿನ್. ಸೊ ಈ ಟಾಪಿಕ್ಸ್ ಗಳನ್ನ ಓದ್ಕೊಳ್ಬೇಕು ವಿತ್ ರಿಯಾಕ್ಷನ್ಸ್. ಮ್ಯಾನುಫ್ಯಾಕ್ಚರ್ ಓದ್ಕೊಂಡ್ರೆ ನಿಮ್ಗೆ ಅಲ್ಲಿ ಮಾನೋಮರ್ನು ಕವರ್ ಆಗುತ್ತೆ, ಹೆಸರು ಕವರ್ ಆಗುತ್ತೆ, ಸ್ಟ್ರಕ್ಚರು ಕವರ್ ಆಗುತ್ತೆ, ಈಕ್ವೇಶನ್ಸ್ ಕೂಡ ಕವರ್ ಆಗುತ್ತೆ. ಇನ್ನೊಂದು ಟಾಪಿಕ್ ಬಂದ್ಬಿಟ್ಟು ವಲ್ಕನೈಸೇಷನ್ ಆಫ್ ರಬ್ಬರ್, ಒಂದು ಚಿಕ್ಕ ಡೆಫಿನೇಷನ್, ಇದಕ್ಕೆ 1 marks. ಸೊ ಯು ವಿಲ್ ಬಿ ಗೆಟಿಂಗ್ 2 or 3 marks. This is also very 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 important and it is also compulsory and fixed. ಸೊ ಆರ್ಗ್ಯಾನಿಕ್ ನಲ್ಲಿ 4 ಕ್ವಶನ್ಸ್ ಅಟೆಂಪ್ಟ್ ಮಾಡಬೇಕು. ಲಾಸ್ಟ್ ಬಿಟ್ ನಲ್ಲಿ ನಾನು ನಿಮಗೆ ಇಲ್ಲಿ ಕಂಪಲ್ಸರಿ ಕ್ವಶನ್ಸ್ ಹೇಳಿರೋದು 5. ಓಕೆ, ಸೊ ನೋಡ್ಬಿಟ್ರಲ್ಲ, ಇಲ್ಲಿ ನೀವು ಕೌಂಟ್ ಮಾಡಿದ್ರೆ ನಿಮ್ಗೆ ಮಿನಿಮಮ್ 30 marks ಕಂಪಲ್ಸರಿ ಆಗಿ ಸಿಗೋದು. ಯಾರು ಇನ್ನೂವರೆಗೂ ಓದಿಲ್ಲ, ಇವತ್ತಿನ ವಿಡಿಯೋ ಚೆಕ್ ಮಾಡಿ ನೀವು 30 marks ಮೊದಲು ನಿಮ್ ಪಾಕೆಟ್ ನಾಗ ಇಟ್ಕೊಂಡು ಬೇರೆ ಟಾಪಿಕ್ಸ್ ಗಳನ್ನು ಓದಿ ಕವರ್ ಮಾಡಿಕೊಂಡು 70 out of 70 ತಗೊಳ್ಬಹುದು. ಸೊ ಲಾಸ್ಟ್ ಆಗಿ ಕಾಮನ್ ಮಿಸ್ಟೇಕ್ಸ್ ಎಲ್ಲರೂ ಕೆಮಿಸ್ಟ್ರಿ ಎಕ್ಸಾಮ್ ನಲ್ಲಿ ಮಾಡುವಂತದ್ದು ಏನಂದ್ರೆ, ಯೂಶುವಲಿ ಡೆನ್ಸಿಟಿ ಪ್ರಾಬ್ಲಮ್ ಸಾಲಿಡ್ ಸ್ಟೇಟ್ ಇಂದ ಬಂದಾಗ ಅಥವಾ ಸೊಲ್ಯೂಷನ್ ನಲ್ಲಿ ಪ್ರಾಬ್ಲಮ್ ಬಂದಾಗ, ಕ್ಯಾಲ್ಕುಲೇಷನ್ ಆಫ್ ಮಾಲಿಕ್ಯುಲರ್ ಮಾಸ್ ಆಫ್ ಸೊಲ್ಯೂಟ್, ಅಲ್ಲಿ ಎಲ್ಲರೂ SI ಯೂನಿಟ್ ಮರೆಯೋದನ್ನ ಮರ್ತು ಬಿಡ್ತಾರೆ. ಸೊ ಎಲ್ಲರೂ SI ಯೂನಿಟ್ ಕಂಪಲ್ಸರಿ ಹಾಕ್ಬೇಕು, ಇಲ್ಲಾಂದ್ರೆ ಮಾರ್ಕ್ಸ್ ಸಿಗಂಗಿಲ್ಲ ನೀವು ಆನ್ಸರ್ ಬರೆದ್ರು ಕೂಡ. ಮತ್ತೊಂದು ಸೆಕೆಂಡ್ ಪಾಯಿಂಟ್ ಏನಂದ್ರೆ ಚಾರ್ಜಸ್, ಕಾರ್ಬೋ ಕ್ಯಾಟಯಾನ್ ಆಗಿರಬಹುದು. ಯೂಶುವಲಿ ಕಾರ್ಬೋ ಕ್ಯಾಟಯಾನ್ ಇದೆ ಸೆಕೆಂಡ್ ಇಯರ್ ಸಿಲೆಬಸ್ ನಲ್ಲಿ SN1 ಮೆಕ್ಯಾನಿಸಮ್ ನಲ್ಲಿ. ಫಸ್ಟ್ ಸ್ಟೆಪ್ ನಲ್ಲಿ, ಸೆಕೆಂಡ್ ಸ್ಟೆಪ್ ನಲ್ಲಿ ಪಾಸಿಟಿವ್ ಚಾರ್ಜ್ ಅನ್ನು ಬರೀಬೇಕು ಕಾರ್ಬೋ ಕ್ಯಾಟಯಾನ್. ಅಂಡ್ ಮೆಕ್ಯಾನಿಸಮ್ ಆಫ್ ಡಿಹೈಡ್ರೇಷನ್ ಆಫ್ ಇಥನಾಲ್ ಟು ಈಥಿನ್ ನಲ್ಲಿ ಕೂಡ ಪಾಸಿಟಿವ್ ಚಾರ್ಜ್ ಇದೆ. ಜನರೇಷನ್ ಫಾರ್ಮೇಶನ್ ಆಫ್ ಕಾರ್ಬೋ ಕ್ಯಾಟಯಾನ್, ಎಲ್ಲೆಲ್ಲಿ ನೀವು ಕಾರ್ಬೋ ಕ್ಯಾಟಯಾನ್ ಅಂತ ಬರುತ್ತೆ ಅಲ್ಲಿ ಪಾಸಿಟಿವ್ ಚಾರ್ಜ್ ಕಾರ್ಬನ್ ನಲ್ಲಿ ಬರೀಲೇಬೇಕು, ಇಲ್ಲಾಂದ್ರೆ ಮಾರ್ಕ್ಸ್ ಸಿಗೋದಿಲ್ಲ. ನೆಕ್ಸ್ಟ್ ಹೈಬರ್ಸ್ ಪ್ರೊಸೆಸ್ ಆಗಿರಬಹುದು, ಓಸ್ಟ್ರಾಲ್ಡ್ಸ್ ಪ್ರೊಸೆಸ್ ಆಗಿರಬಹುದು, ಕಾಂಟ್ಯಾಕ್ಟ್ ಪ್ರೊಸೆಸ್ ಆಗಿರಬಹುದು, ಅಥವಾ ಮ್ಯಾನುಫ್ಯಾಕ್ಚರ್ ಆಫ್ ಅಮೋನಿಯಾ ಹೈಬರ್ಸ್ ಪ್ರೊಸೆಸ್ ಆಗಿರಬಹುದು, ಅಂಡ್ ಮ್ಯಾನುಫ್ಯಾಕ್ಚರ್ ಆಫ್ ಪೊಟ್ಯಾಷಿಯಂ ಡೈಕ್ರೋಮೇಟ್ ಪರ್ಮ್ಯಾಂಗನೇಟ್ ಆಗಿರಬಹುದು. ಅಲ್ಲೆಲ್ಲ ಕಡೆ ಕೂಡ ನೀವು ಬ್ಯಾಲೆನ್ಸಿಂಗ್ ಇಕ್ವೇಶನ್ ಇರಲೇಬೇಕು, ಬ್ಯಾಲೆನ್ಸ್ ಮಾಡಲೇಬೇಕು, ಇಲ್ಲ ಅಂದ್ರೆ ಮಾರ್ಕ್ಸ್ ಕಟ್ ಆಗುತ್ತೆ. ನೆಕ್ಸ್ಟ್ ಬಹಳಷ್ಟು ವಿದ್ಯಾರ್ಥಿಗಳು ರಿಯಾಕ್ಷನ್ಸ್ ಬರೆಯುವಾಗ ರಿಯಾಕ್ಷನ್ ನಲ್ಲಿ ಎಲ್ಲೆಲ್ಲಿ ನೆಸೆಸರಿ ಟೆಂಪರೇಚರ್ ಇರುತ್ತೆ, ಕೆಟಲಿಸ್ಟ್ ಇರುತ್ತೆ, ಬರೋದನ್ನು ಮರ್ತು ಬಿಡ್ತಾರೆ. ಅದನ್ನ ಕಂಪಲ್ಸರಿ ಬರೀಲೇಬೇಕು, ಇಲ್ಲಾಂದ್ರೆ ಮಾರ್ಕ್ಸ್ ಸಿಗೋದಿಲ್ಲ. ಅದೇ ರೀತಿ ಕೆಮಿಸ್ಟ್ರಿಯಲ್ಲಿ ಸ್ಪ್ಲಿಟೆಡ್ ಕ್ವಶನ್ಸ್ ಜಾಸ್ತಿ ಇರುತ್ತೆ. ABC ಬರೀ 37 ಕ್ವಶನ್ ನಂಬರ್ ಬರೆದ್ರೆ ಅದರಲ್ಲಿ ABC ಬರೋದನ್ನು ಮರ್ತು ಬಿಡ್ತಾರೆ. ಸೊ 37 ಇದ್ರೆ ಫಾರ್ ಎಕ್ಸಾಂಪಲ್ 37A, 37B, 37C ಅಂತ ಮೆನ್ಷನ್ ಮಾಡಲೇಬೇಕು. ಇಲ್ಲ ಮೆನ್ಷನ್ ಮಾಡಲಿಲ್ಲ ಅಂತಂದ್ರೆ ನಿಮಗೆ ಮಾರ್ಕ್ಸ್ ಸಿಗಂಗಿಲ್ಲ, ನೀವು ಆನ್ಸರ್ ಬರೆದ್ರು ಕೂಡ ಅದು ವ್ಯಾಲಿಡ್ ಆಗೋದಿಲ್ಲ. ನೆಕ್ಸ್ಟ್ ಕಾರ್ಬೋಹೈಡ್ರೇಟ್ ನಲ್ಲಿ ಹಾವರ್ ಸ್ಟ್ರಕ್ಚರ್ ಇರುತ್ತೆ, ಅಲ್ಲಿ ಯಾವುದೇ ಒಂದು H and OH ಅಬೋವ್ ದ ಪ್ಲೇನ್ ಬಿಲೋ ದ ಪ್ಲೇನ್ ಮಿಸ್ ಆದ್ರೆ ಕಂಪಲ್ಸರಿ ಮಾರ್ಕ್ಸ್ ಕಟ್ ಆಗುತ್ತೆ. ನಿಮ್ಗೆ ಮಾರ್ಕ್ಸ್ ನೀವು ಎಲ್ಲಾ ಹಾವರ್ ಸ್ಟ್ರಕ್ಚರ್ ಡ್ರಾ ಮಾಡಿ ಎಲ್ಲೋ ಒಂದ್ ಕಡೆ HOH ಬರಲಿಲ್ಲ ಅಂದ್ರೆ ಮಾರ್ಕ್ಸ್ ಕಟ್ ಆಗೋದು ಗ್ಯಾರಂಟಿ. ಸೊ ಇವೆಲ್ಲ ಇಂಪಾರ್ಟೆಂಟ್ ಪಾಯಿಂಟ್ಸ್ ಗಳನ್ನ ನೆನಪಿನಲ್ಲಿ ಇಟ್ಕೊಂಡು ನೀವು ಇವತ್ತು ನಾಳೆ ಪ್ರಿಪೇರ್ ಆಗಿ ಕೆಮಿಸ್ಟ್ರಿ ಎಕ್ಸಾಮಿನೇಷನ್ ಚೆನ್ನಾಗಿ ಬಿಡಿಸ್ತಾರೆ ಅಂತ ಭಾವಿಸ್ತೇನೆ. ಓಕೆ, ಸೊ ಹೆಚ್ಚಿನ ಮಾಹಿತಿಗಾಗಿ ಮತ್ತೆ ಆನ್ಲೈನ್ ಕೆಮಿಸ್ಟ್ರಿ ಕ್ಲಾಸಸ್ಗಾಗಿ ನೀವು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಬೋದು. ಆಲ್ ದಿ ಬೆಸ್ಟ್ ಫಾರ್ ಆಲ್ ದ ಸ್ಟೂಡೆಂಟ್ಸ್ ಫಾರ್ ರೈಟಿಂಗ್ ಕೆಮಿಸ್ಟ್ರಿ ಎಕ್ಸಾಮಿನೇಷನ್. ಡೂ